ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪದೇ ಪದೇ ನನ್ನ ಮಗ ರೌಡಿ ರೌಡಿ ಎಂದು ಹೇಳುತ್ತಿದ್ದಾರೆ. ಆದರೆ ನನ್ನ ಮಗ ಹಿಂದೂ ಕಾರ್ಯಕರ್ತ, ಹಿಂದೂ ಸಮಾಜದ ಸೇವೆಯಲ್ಲಿ ತನ್ನನ್ನು ಅರ್ಪಿಸಿಕೊಂಡಿದ್ದ ನನ್ನ ಮಗನ ಸಾವು ವ್ಯರ್ಥವಾಗಲು ಬಿಡಬಾರದು. ಅವನ ರಕ್ತಕ್ಕೆ ಸಾವಿಗೆ ನ್ಯಾಯ ಸಿಗಬೇಕು. ರಾಜ್ಯದ ಸರ್ಕಾರ ಪಿಎಫ್ಐ ಹೇಳಿದಂತೆ ಚಾರ್ಜ್ ಶೀಟ್ ಅನ್ನು ತಯಾರಿಸಲು ಸಾಧ್ಯತೆ ಇದೆ ಎಂದು ಸುಹಾಸ್ ಶೆಟ್ಟಿ ತಾಯಿ ಸುಲೋಚನಾ ಎಂ ಶೆಟ್ಟಿ ಆಗ್ರಹಿಸಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನು ಎನ್ಐಗೆ ನೀಡಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಹಮ್ಮಿಕೊಂಡಿದ್ದ ಬಜ್ಪೆ ಚಲೋ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು. ನನ್ನ ಮಗ ರೌಡಿಯಲ್ಲ, ನನ್ನ ಮಗ ಬಜರಂಗ ದಳದ ಕಾರ್ಯಕರ್ತ. ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ನನ್ನ ಮಗನ ಮೇಲೆ ಪ್ರಕರಣವನ್ನ ಸರಿಯಾಗಿ ತನಿಖೆ ನಡೆಸಲು ಸರ್ಕಾರದ ಅವಕಾಶ ನೀಡ್ತಾ ಇಲ್ಲ. ತನಿಖೆಯನ್ನ ಎನ್ಐಗೆ ವಹಿಸಬೇಕು. 50ಕ್ಕೂ ಹೆಚ್ಚು ಜನರು ಸುತ್ತುವರಿದು ನನ್ನ ಮಗನಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದು ಹಾಕಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದ್ರು. ఆయన సావుకు న్యాయ తిక్కోడు ಅಂಚೆನೆ ಮಾತಿರ್ಲ ಬಜರಂಗ ದಳದ ಕಾರ್ಯಕರ್ತಿರ್ಲ ಇಲ್ಲದ ಮಗೆಯಿಂದ ನೆನೆಪೋಡು ఆయన ಸಾವುకు ನ್ಯಾಯ ತಿಕ್ಕೋಡು. ಈ ಗವರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡ್ಪುಜಿ ಮಲ್ಪುನ ಎಂಕ್ಲೆಗುಂಡು ಅಂಚ ఆయన ಹಿಡ್ದ ಅವರ ಎನ್ಐಗೆ ಕೊರಡು ತನಿಖೆನು ಎನ್ಐ ಹಿಡ್ದು ತನಿಖೆ ಆವಡು. ಮಾಧ್ಯಮದ ಕುಲ್ಪೂರ ಅಂದೇಟ್ಟು ತೂಪ ಒಂದುಲ್ಲೇರು 10 ಜನ ఆయన ಅಡ್ಡಗಟ್ಟದು ఆయన ಚಿತ್ರಹಿಂಸೆ ಮಲ್ತದ ಕೆರ್ತೇರು ಐಕ್ ಪರಮೇಶ್ವರ ಪೂರ ಗುಂಡೂರಾವ್ ಬಂಡೊಂದುಲ್ಲೇರು ಆಯ ರೌಡಿ ಇಂದು ಆಯ ರೌಡಿ ಅತ್ತು ಆಯ ಬಜರಂಗ ದಳದ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಆಯ ಹಿಂದುತ್ವದ ಗೋಡಾದ ಜೀವ ಕೊಡಿಯೇ ఆయన ಸಾವು ವ್ಯರ್ಥ ಅವರೇ ಬಲ್ಲಿ ಬಜರಂಗ ದಳದ ಪೂರೆಗ್ಲ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೆ ఆయన ನೆತ್ತೆರಿಗೆ ఆయన ಸಾವುಗೂ ನ್ಯಾಯ ತಿಕ್ಕೊಡುಂದು ಎನ್ಐ ಕೊರಡು. ಈ ಪೊಲೀಸ್ ತಗ್ಲೇನು ಸರಿ